ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ಕುಂಭರಾಶಿಯ ಬಗ್ಗೆ ಏನೆಲ್ಲ ಶುಭ ಫಲಗಳು ಸಿಗ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಆದಷ್ಟು ಕುಂಭರಾಶಿ ಅಂತಂದ್ರೇ ಈ ಒಂದು ಮೃದು ಸ್ವಭಾವದವರು. ಯಾರಿಗೆ ಏನೇ ಕಷ್ಟ ಆಗಿರಲಿ ನಾ ಮುಂದು ಅಂತ ಫಸ್ಟ್ ಹೋಗೋದ್ರಲ್ಲಿ ಈ ಕುಂಭರಾಶಿಯವರೇ. ಆದಷ್ಟು ನೀವು ಹಾಕಿದ ಕಣ್ಣೀರಿಗೆ, ನೀವು ಪಟ್ಟ ಈ ಒಂದು ಅವಮಾನ ಕಷ್ಟಗಳಿಗೆ ಈಗ ಪ್ರತಿಫಲ ಸಿಗುವ ಕಾಲ ಬರ್ತಾ ಇದೆ. ಈ ನ್ಯಾಯ ದೇವತೆಯಾದ ಈ ಶನಿ ಭಗವಾನರು ಯಾವತ್ತೂ ಅಷ್ಟೇ ನಿಮಗೆ ತೀರ್ಪು ಕೊಡೋದ್ರಲ್ಲಿ ಸ್ವಲ್ಪ ತಡ ಆಗಬಹುದು, ಆದರೆ ನ್ಯಾಯದ ರೀತಿಯಲ್ಲಿ ನಿಮಗೆ ತೀರ್ಪನ್ನು ಕೊಡ್ತಾರೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಕುಂಭರಾಶಿಯವರ ಜೀವನ ಪ್ರವಾಹದಲ್ಲಿ ಕಳೆದ ಕೆಲವು ವರ್ಷಗಳು ಅತ್ಯಂತ ಬಿರುಗಾಳಿಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿತ್ತು. ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಕಾಲಘಟ್ಟದ ನಂತರ ನಿಮ್ಮ ವೈಯಕ್ತಿಕ ಚಿಂತನೆ ಮತ್ತು ಜೀವನ ಶೈಲಿಯಲ್ಲಿ ಭಾರೀ ದೊಡ್ಡ ವೈರಾಗ್ಯದ ಕ್ರಾಂತಿಯೊಂದು ಆರಂಭವಾಯಿತು. ದೀರ್ಘಕಾಲದ ಮಾನಸಿಕ ಒತ್ತಡಗಳು, ಕೌಟುಂಬಿಕ ಕಲಹಗಳು ಮತ್ತು ನಿರಂತರ ಅಶಾಂತಿಯಿಂದ ಬೇಸತ್ತ ನೀವು ನಿಮ್ಮ ಸ್ವಂತ ನೆಮ್ಮದಿಗೆ ಮೊದಲ ಆದ್ಯತೆ ನೀಡಲು ಗಟ್ಟಿ ತೀರ್ಮಾನ ಮಾಡಿದ್ರಿ. ನನಗೆ ಯಾರ ಸಹಾಯವೂ ಬೇಡ, ಅನಗತ್ಯವಾದ ವಿವಾದಗಳಲ್ಲಿ ತೊಡಗುವುದು ಸಾಕು, ನನ್ನ ಬಳಿ ಇರುವ ಅಲ್ಪ ಸ್ವಲ್ಪ ಧನ ಸಂಪತ್ತಿನಲ್ಲೇ ನಾನು ತೃಪ್ತಿಯಿಂದ ಬದುಕುತ್ತೇನೆ ಎಂಬ ಅತಿ ದೊಡ್ಡ ನಿರ್ಧಾರಕ್ಕೆ ಬಂದ್ರಿ. ಈ ನಿರ್ಧಾರವು ಕೇವಲ ತಾತ್ಕಾಲಿಕ ಅಸಮಾಧಾನವಾಗಿರಲಿಲ್ಲ, ಬದಲಿಗೆ ನಿಮ್ಮ ಆಂತರಿಕ ಪ್ರಜ್ಞೆಯು ತೆಗೆದುಕೊಂಡ ಮಹತ್ವದ ಹೆಜ್ಜೆ. ಇದರ ಮುಂದುವರಿದ ಭಾಗವಾಗಿ ಹಳೆಯ ಈ ಮುರಿದು ಹೋದ ಸಂಬಂಧಗಳ ಈ ಬೆನ್ನು ಬಿದ್ದು ಸಮಯ ಹಾಳು ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ರಿ. ಭಾವನಾತ್ಮಕವಾಗಿ ಯಾರಿಗೂ ಕಟ್ಟು ಬೀಳದೆ ನಿಮ್ಮ ವೃತ್ತಿ ಮತ್ತು ಕರ್ಮದ ಕಡೆಗೆ ಮಾತ್ರ ಗಮನ ಹರಿಸಲು ಶಪಥ ಮಾಡಿದ್ರಿ. ನಿಮ್ಮ ಬದುಕಿನಲ್ಲಿ ಹೊಸದಾಗಿ ಯಾರಾದರೂ ಒಳ್ಳೆಯವರು ಬಂದರೆ ಸ್ವಾಗತ, ಇಲ್ಲದಿದ್ದರೆ ಒಂಟಿತನವೇ ನನ್ನ ಶಕ್ತಿ ಎಂಬ ಗಾಂಭೀರ್ಯವನ್ನು ಬೆಳೆಸಿಕೊಂಡ್ರಿ. ಇದೆಲ್ಲ ಆಗಿದ್ದು 2022ರಲ್ಲಿ. ಈಗ 2023ರ ಮಧ್ಯಭಾಗದಿಂದ ನೀವು ಈ ಕಟ್ಟುನಿಟ್ಟಾದ ಸೂತ್ರಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನೀವು ಯಶಸ್ವಿಯಾಗಲು ಪ್ರಾರಂಭಿಸಿದ್ರಿ. ಆದರೆ ಕಷ್ಟಗಳ ನಡುವೆಯೂ ಕುಂಭರಾಶಿಯವರು ಶಾಂತವಾಗಿ ಮತ್ತು ಸ್ವಾವಲಂಬಿಯಾಗಿ ಬದುಕಲು ಆರಂಭಿಸಿದ್ರಿ. ನೋಡಿದ ನಿಮ್ಮ ಈ ಸುತ್ತಮುತ್ತಲಿನ ಕೆಲವು ಜನರಿಗೆ ಇದು ಸಹಿಸಲಾಗದ ವಿಷಯವಾಯಿತು. ಇವನು ಅಥವಾ ಇವಳು ನಮ್ಮ ಹಂಗಿಲ್ಲದೆ ಇಷ್ಟೊಂದು ನೆಮ್ಮದಿಯಾಗಿ ಹೇಗೆ ಇರಲು ಸಾಧ್ಯ, ನಮಗಿಂತ ಸ್ವತಂತ್ರವಾಗಿ ಬದುಕುವುದು ಹೇಗೆ ಎಂಬ ಅಸೂಯೆ ಮತ್ತು ಕ್ರೌರ್ಯ ಅವರಲ್ಲಿ ಜಾಗೃತವಾಯಿತು. ಕಳೆದ ಈ 12ರಿಂದ 18 ತಿಂಗಳುಗಳಲ್ಲಿ ಸುಮಾರು 1.5 ವರ್ಷ ನಿಮ್ಮ ಈ ಒಂದು ನಿಶ್ಚಲ ಶಾಂತಿಯನ್ನು ಭಂಗಗೊಳಿಸಲು ನಿಮ್ಮ ಆಪ್ತ ವಲಯದಲ್ಲೇ ಇದ್ದ ಕೆಲವು ಈ ದುಷ್ಟಶಕ್ತಿಗಳು ತೀವ್ರ ಪ್ರಯತ್ನ ನಡೆಸಿದ್ರು. ನೀವಾಗಿಯೇ ದೂರ ಸರಿದ್ರು ನಿಮ್ಮನ್ನು ಬೆನ್ನಟ್ಟಿ ಬಂದು ಮಾನಸಿಕವಾಗಿ ಹಿಂಸಿಸುವುದು, ಹಳೆಯ ವಿಷಯಗಳನ್ನು ಕೆದಕಿ ಈ ತೇಜೋವಧೆ ಮಾಡುವುದು ನಿರಂತರವಾಗಿ ನಡೆಯಿತು. ನೀವು ವಾದಕ್ಕೆ ಹೋಗಬಾರ್ದು ಎಂದು ಸುಮ್ಮನಿದ್ದಷ್ಟು ಅದನ್ನು ನಿಮ್ಮ ದೌರ್ಬಲ್ಯ ಎಂದು ಭಾವಿಸಿದ ವಿರೋಧಿಗಳು ನಿಮ್ಮ ಆಸ್ತಿ, ಹಣ, ಉದ್ಯೋಗ ಮತ್ತು ಸಾಮಾಜಿಕ ಗೌರವಕ್ಕೆ ಈ ಧಕ್ಕೆ ತರಲು ವ್ಯವಸ್ಥಿತ ಸಂಚು ಮಾಡಿದ್ರು. ನಿಮ್ಮ ಸುಖವನ್ನು ಕಂಡು ನೀರಿಲ್ಲದ ಮೀನಿನಂತೆ ತಡಕಾಡುವ ಜನ ನಿಮ್ಮ ಬದುಕಿನಲ್ಲಿ ತೀವ್ರ ಖಿನ್ನತೆಯನ್ನು ತುಂಬಲು ನೋಡಿದ್ರು. ನಿಮ್ಮ ವ್ಯಾಪಾರದಲ್ಲಿ ಪಾಲುದಾರಿಕೆಯನ್ನು ಕಸಿದುಕೊಳ್ಳುವುದು ಅಥವಾ ನಿಮ್ಮ ಕಚೇರಿಯಲ್ಲಿ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕಲು ತೆರೆಮರೆಯ ರಾಜಕೀಯ ಮಾಡುವುದು ಈ ತುತ್ತ ತುದಿಗೆ ತಲುಪಿತ್ತು. ಏಕೆಂದರೆ ನೀವು ಮುಖಾಮುಖಿ ಮಾತನಾಡುವ, ಸತ್ಯವನ್ನು ನೇರವಾಗಿ ಹೇಳುವ ನೇರ ನುಡಿಯ ವ್ಯಕ್ತಿಯಾಗಿದ್ದ ಕಾರಣ ಕುತಂತ್ರಿಗಳಿಗೆ ನಿಮ್ಮನ್ನು ಎದುರಿಸಲು ಅಡ್ಡದಾರಿಗಳೇ ಬೇಕಾಗಿದ್ದವು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಅತಿ ದೊಡ್ಡ ಸತ್ಯ, ಜಗತ್ತಿನಲ್ಲಿ ಮನುಷ್ಯ ಎಂದಿಗೂ ದೊಡ್ಡವನಲ್ಲ, ಕೇವಲ ಕಾಲ ಮಾತ್ರ ಅತ್ಯಂತ ಬಲಿಷ್ಠವಾದದ್ದು. ಕಾಲವು ಪೂರಕವಾಗಿದ್ದಾಗ ಸಾಮಾನ್ಯ ಭಿಕ್ಷುಕನು ರಾಜನಾಗಬಲ್ಲ. ಈ ಕಾಲ ಕೈ ಕೊಟ್ಟಾಗ ಚಕ್ರವರ್ತಿಯು ಬೀದಿಗೆ ಬರಬಲ್ಲ. ಯಾರು ನಿಮ್ಮನ್ನು ಈ ಕಳೆದ 1.5 ವರ್ಷದಿಂದ ಭಾವನಾತ್ಮಕವಾಗಿ ತುಳಿದಿದ್ದಾರೋ, ಯಾರು ನಿಮ್ಮ ಕಣ್ಣೀರನ್ನು ಕಂಡು ಸಂಭ್ರಮಿಸಿದ್ದಾರೋ ಅವರ ಕರ್ಮದ ಪಾಪದ ಕೊಡ ತುಂಬಿದೆ.
ಒಬ್ಬ ನಿರಪರಾಧಿಗೆ ಅಥವಾ ಅಸಹಾಯಕನಿಗೆ ನೀಡುವ ಮಾನಸಿಕ ಹಿಂಸೆಯ ಈ ಒಂದು ಶಾಪ ಎಷ್ಟು ಭೀಕರವಾಗಿರುತ್ತೆ ಎಂದರೆ ಹರಡಿದವರ ಬದುಕನ್ನು ಅದು ಸಂಪೂರ್ಣವಾಗಿ ನರಕ ದೃಶ್ಯ ಮಾಡುತ್ತೆ. ಕುಂಭರಾಶಿಯವರ ಶಾಂತಿಯನ್ನು ಯಾರು ಕೆಡಿಸಿದ್ದಾರೋ ಅವರ ಪತನದ ಕಾಲ ಈಗ ಸನಿಹವಾಗಿದೆ. ಈಗ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಮಹತ್ತರದ ಬದಲಾವಣೆ ಘಟಿಸುತ್ತಿದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಅತ್ಯಂತ ಪ್ರಮುಖ ಧನಕಾರಕ ಮತ್ತು ಲಾಭಾಧಿಪತಿಯಾಗಿರುವ ದೇವಗುರು ಬೃಹಸ್ಪತಿಯು ಈ ಗುರುಗ್ರಹ ಇಷ್ಟು ದಿನ ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ ಪಂಚಮ ಭಾವದಲ್ಲಿ ಕುಳಿತು ಪೂರ್ವ ಜನ್ಮದ ದೋಷಗಳ ಫಲವನ್ನು ನೀಡುತ್ತಿದ್ದನು. ಆದರೆ ಈಗ ಜೂನ್ 2ರಿಂದ ಆರಂಭಿಸಿ ಕರ್ಕ ರಾಶಿಗೆ ಅಂದರೆ ನಿಮ್ಮ ಜನ್ಮ ಕುಂಡಲಿಯ 6ನೆಯ ಮನೆಗೆ ಈ ಷಷ್ಠಮ ಭಾವ ಪ್ರವೇಶ ಮಾಡಲಿದ್ದಾನೆ. ಇಲ್ಲಿ ಗುರುವು ತನ್ನ ಉಚ್ಚ ರಾಶಿಯಲ್ಲಿದ್ದು ಈ ಭೀಕರ ವಿಪರೀತ ರಾಜಯೋಗವನ್ನು ಸೃಷ್ಟಿ ಮಾಡಲಿದ್ದಾನೆ. ಈ ಉಚ್ಚ ಸ್ಥಾನದ ಗುರು ಗ್ರಹದ ಪ್ರಭಾವವು ಜೂನ್ 2027ರವರೆಗೆ ದೀರ್ಘಕಾಲ ಇರಲಿದ್ದು ಅಕ್ಟೋಬರ್ 21ರವರೆಗಿನ ಈ ಒಂದು ಮೊದಲ ಹಂತವು ನಿಮ್ಮ ಇಡೀ ಬದುಕಿನ ಈ ಒಂದು ಅಸ್ಥಿವಾರವನ್ನು ಪುನರ್ನಿರ್ಮಿಸುತ್ತೆ. 6ನೇ ಮನೆಯಲ್ಲಿ ಉಚ್ಚನಾಗುವ ಗುರುವು ನಿಮ್ಮ ಧನಭಾವ ಅಂದರೆ 2ನೇ ಮನೆ, ಈ ದ್ವಾದಶ ಭಾವ 12ನೇ ಮನೆ ಮತ್ತು ಕರ್ಮಭಾವದ 10ನೇ ಮನೆ ಮೇಲೆ ತನ್ನ ಶುಭ ದೃಷ್ಟಿಯನ್ನು ಬೀರಲಿದ್ದಾನೆ. ಶನಿ ಮಹಾತ್ಮನು ದ್ವಿತೀಯ ಭಾವದಲ್ಲಿ ಕುಳಿತು ನಿಮ್ಮ ಬದುಕನ್ನು ಜರಡಿ ಹಿಡಿಯುತ್ತಾ ಕಾಲಕ್ಕೆ ಈಗ ಉಚ್ಚ ಗುರುವಿನ ಅಮೃತ ದೃಷ್ಟಿಯ ಬಲ ಸಿಗುತ್ತಿರುವುದರಿಂದ ನಿಮ್ಮಲ್ಲಿ ಹೊಸ ಶೌರ್ಯದ ಉಗಮವಾಗಲಿದೆ. ಜೂನ್ 2ರಿಂದ ನಿಮ್ಮ 6ನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿಯು ಸಕ್ರಿಯನಾಗುತ್ತಿದ್ದಂತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಅತ್ಯಂತ ಪ್ರಮುಖವಾದ ಆಂತರಿಕ ಬದಲಾವಣೆಯೊಂದು ಘಟಿಸಲಿದೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಅತಿಯಾದ ದಯಾಭಾವನೆ, ಎಲ್ಲವನ್ನ ಸಹಿಸಿಕೊಂಡು ಸುಮ್ಮನಿರುವ ಈ ಒಂದು ಪ್ರವೃತ್ತಿ ಮತ್ತು ಮೌನಕ್ಕೆ ಇಲ್ಲಿ ಸಂಪೂರ್ಣ ತೆರೆ ಬೀಳಲಿದೆ. ಯಾರೆಲ್ಲ ನಿಮ್ಮ ದಯೆ ಮತ್ತು ಔದಾರ್ಯವನ್ನು ದುರುಪಯೋಗಪಡಿಸಿಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೋ ಅಂಥವರ ಮುಖಕ್ಕೆ ಹೊಡೆದಂತೆ ಮಾತನಾಡುವ ಧೈರ್ಯ ನಿಮ್ಮಲ್ಲಿ ಬರಲಿದೆ. ಇಲ್ಲಿಯವರೆಗೆ ನಾನು ಕೊಟ್ಟ ಸಾಲ ಸಾಕು, ನನ್ನ ಜೀವನದಲ್ಲಿ ಹಸ್ತಕ್ಷೇಪ ಮಾಡಲು ನಿನಗೆ ಯಾವುದೇ ಅಧಿಕಾರವಿಲ್ಲ, ನಿನ್ನಿಂದ ಸಾಧ್ಯವಾದುದನ್ನು ನೀನು ಮಾಡಿಕೋ, ನಾನು ಮಾತ್ರ ನಿನಗೆ ಮಣಿಯುವುದಿಲ್ಲ ಎಂಬ ಉಗ್ರ ಸ್ವರೂಪವನ್ನು ನೀವು ಪ್ರದರ್ಶಿಸಲಿದ್ದೀರಿ. ಈ ಕಳೆದ 1.5 ವರ್ಷಗಳ ಕಾಲ ನಿಮ್ಮ ಕೆಟ್ಟ ಸಮಯವನ್ನು ನೋಡಿ ಯಾರೆಲ್ಲ ತಮಾಷೆ ಮಾಡಿದ್ರೋ ಅವರಿಗೆಲ್ಲರಿಗೂ ಕುಂಭರಾಶಿಯವರ ಈ ನವಾವತಾರವು ಭಾರೀ ಆಘಾತವನ್ನು ನೀಡಲಿದೆ. ಇಲ್ಲಿಯವರೆಗೆ ಕೇವಲ ನೆಮ್ಮದಿಗಾಗಿ ಎಲ್ಲವನ್ನ ಸಹಿಸುತ್ತಿದ್ದ ನೀವು ಇನ್ಮುಂದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತೀವ್ರ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಲಿದ್ದೀರಿ. ಹಣಕಾಸಿನ ಮುಗ್ಗಟ್ಟು ಎದುರಾದರೆ ಅದನ್ನು ಹೇಗೆ ಧೈರ್ಯದಿಂದ ನಿವಾರಿಸಬೇಕು, ಪ್ರಗತಿಗೆ ಯಾರು ಅಡ್ಡಿಪಡಿಸುತ್ತಾರೋ ಅವರನ್ನು ಹೇಗೆ ಚಾಣಾಕ್ಷತನದಿಂದ ಬದಿಗೆ ಸರಿಬೇಕು ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯಲಿದೆ. ಆರೋಗ್ಯದ ದೃಷ್ಟಿಯಿಂದಲೂ ದೈಹಿಕ ಈ ದಾರ್ಢ್ಯತೆ ಮತ್ತು ಈ ಫಿಟ್ನೆಸ್ ಕಡೆಗೆ ನಿಮ್ಮ ಗಮನ ಹರಿಸಲೇಬೇಕು. ನಿಮ್ಮ ಆಸ್ತಿ ಪಾಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನು ಅಡೆತಡೆಗಳು ಅಥವಾ ಕೋರ್ಟ್ ಕಚೇರಿ ವ್ಯಾಜ್ಯಗಳು ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದರೆ ಈ ಕಾಲಘಟ್ಟದಲ್ಲಿ ಅವು ತಾರ್ಕಿಕ ಅಂತ್ಯ ಕಾಣಲಿವೆ. ವಿರೋಧಿಗಳು ನಿಮ್ಮ ಮೇಲೆ ಹಾಕಿದ್ದ ಈ ಸುಳ್ಳು ಮೊಕದ್ದಮೆಗಳು ಅಥವಾ ಆರೋಪಗಳಿಂದ ನೀವು ಸಂಪೂರ್ಣವಾಗಿ ಮುಕ್ತರಾಗುವುದಲ್ಲದೆ ಅದಕ್ಕೆ ಕಾರಣರಾದವರಿಂದ ಈ ಪೈಸೆ ಹಿಸಾಬು ಚುಕ್ತಾ ಮಾಡಲಿದ್ದೀರಿ. ಗುರುಗ್ರಹವು ತನ್ನ ಸ್ವಂತ ರಾಶಿಯಾದ ಮೀನ ರಾಶಿಯನ್ನು ಅಂದರೆ ನಿಮ್ಮ ದ್ವಿತೀಯ ಭಾವವನ್ನು ವೀಕ್ಷಿಸುತ್ತಿರುವುದರಿಂದ ಕೌಟುಂಬಿಕ ಮಟ್ಟದಲ್ಲಿ ಅಥವಾ ಈ ಪ್ರೇಮ ಜೀವನದಲ್ಲಿ ನಡೆಯುತ್ತಿದ್ದ ಮಾನಸಿಕ ಹಿಂಸೆಯನ್ನು ನೀವು ಒಂದು ಕ್ಷಣವೂ ಸಹಿಸುವುದಿಲ್ಲ. ಪ್ರತಿಯೊಂದಕ್ಕೂ ಮುಖಾಮುಖಿ ಉತ್ತರ ನೀಡಿ ನಿಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟಲು ಈ ಕಠಿಣ ಪರಿಶ್ರಮ ಪಡೆಯಲಿದ್ದೀರಿ. ಈ ಗೋಚಾರ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ 3ರಿಂದ 4 ಪ್ರಮುಖ ಸಮಸ್ಯೆಗಳು ಜೀರ್ಣವಾಗಲಿವೆ. ಅದರಲ್ಲಿ ಮೊದಲನೆಯದು ಈ ಸಾಲದ ಬಾಧೆ, ಋಣಮುಕ್ತಿ. ಇಷ್ಟು ದಿನ ನಿಮ್ಮನ್ನು ಉಸಿರುಗಟ್ಟಿಸುತ್ತಿದ್ದ ಆರ್ಥಿಕ ಸಾಲಗಳು ಒಂದೊಂದಾಗಿ ತೀರಲಿವೆ. ಇವನ ಕೈಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲ, ಇವನ ಬದುಕು ಇಷ್ಟೇ ಎಂದು ನಿಂದಿಸಿದವರ ಮುಂದೆ ನೀವು ಸಾಧಿಸಿ ತೋರಿಸಲಿದ್ದೀರಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ
ಈ ಧನಾಗಮನದ ಹೊಸ ಮಾರ್ಗಗಳು ಮುಕ್ತವಾಗಲಿವೆ. ಕುಟುಂಬದ ಆಸ್ತಿ, ತಂದೆಯ ಕಡೆಯಿಂದ ಬರಬೇಕಾದ ಪಾಲು ಅಥವಾ ಅತ್ತೆ ಮಾವನ ಮನೆಯಿಂದ ಸಿಗಬೇಕಾದ ಹಕ್ಕುಗಳ ಮೇಲೆ ನೀವು ಪೂರ್ಣ ನಿಯಂತ್ರಣವನ್ನು ಸಾಧಿಸಲಿದ್ದೀರಿ. ಉದ್ಯೋಗ ಮತ್ತು ವ್ಯವಹಾರದ ರಂಗದಲ್ಲಿ ಇಷ್ಟು ದಿನ ನೀವು ಅತಿಯಾದ ಪ್ರಾಮಾಣಿಕತೆ ತೋರಿಸಿ ನಷ್ಟ ಅನುಭವಿಸಿದ್ರೆ ಇನ್ನು ಮುಂದೆ ಕೇವಲ ಭಾವನಾತ್ಮಕವಾಗಿ ಯೋಚಿಸದೆ ಚಾಣಾಕ್ಷತನ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆಯನ್ನು ಬಳಸಲಿದ್ದೀರಿ. ಯಾರ ಈ ಒಂದು ಮುಖಸುತ್ತಿಗೂ ಮಣಿಯದೆ ಕೇವಲ ಸಿಹಿ ಮಾತುಗಳಿಂದಲೇ ನಿಮ್ಮ ಕೆಲಸವನ್ನು ಇತರರಿಂದ ಸಾಧಿಸಿಕೊಳ್ಳುವ ಕಲೆಯು ನಿಮಗೆ ಸಿದ್ಧಿಸಲಿದೆ. ಈ ಪಂಚಮ ಭಾವದಲ್ಲಿದ್ದ ಗುರುವು ಇಷ್ಟು ದಿನ ತಪ್ಪು ಪ್ರೇಮ ಸಂಬಂಧಗಳ ಮೂಲಕ ನಿಮ್ಮ ಲಕ್ಷಾಂತರ ರೂಪಾಯಿಯ ಹಣ ಮತ್ತು ಸಮಯವನ್ನು ವ್ಯಯ ಮಾಡಿದ್ದನು. ಅಂತಹ ಮೋಸದ ಸಂಬಂಧಗಳನ್ನು ನಿಮ್ಮ ಜೀವನದಿಂದ ಶಾಶ್ವತವಾಗಿ ಒದ್ದು ಓಡಿಸಲಿದ್ದೀರಿ. ಮಧ್ಯದಲ್ಲಿ ನಿಂತು ಹೋಗಿದ್ದ ನಿಮ್ಮ ಉನ್ನತ ಶಿಕ್ಷಣ ಅಥವಾ ವಿದ್ಯಾಭ್ಯಾಸವನ್ನು ಮರುಪ್ರಾರಂಭಿಸಲು ಅತ್ಯುತ್ತಮ ಅವಕಾಶಗಳು ಸಿಗಲಿವೆ. ಈ ದೊಡ್ಡ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವುದು, ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ವೀಸಾ ಮತ್ತು ಈ ಪಾಸ್ಪೋರ್ಟ್ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಸ್ವಂತ ಮಕ್ಕಳೇ ನಿಮ್ಮ ಮಾತು ಕೇಳದೆ ಶತ್ರುಗಳಂತೆ ವರ್ತಿಸುತ್ತಿದ್ದರೆ ಆ ಪರಿಸ್ಥಿತಿಯಲ್ಲಿ ಈಗ ಸಕಾರಾತ್ಮಕ ಬದಲಾವಣೆ ಬರಲಿದೆ. ದೀರ್ಘಕಾಲದ ಪ್ರೇಮ ಸಂಬಂಧದಲ್ಲಿದ್ದು ಮದುವೆಯ ಭರವಸೆ ನೀಡಿ ಕಾಲಹರಣ ಮಾಡುತ್ತಿದ್ದವರಿಗೆ ನೀವು ಅಂತಿಮ ಎಚ್ಚರಿಕೆಯನ್ನು ನೀಡಿ ನಿಮ್ಮ ಸ್ವಂತ ಭವಿಷ್ಯದ ಬಗ್ಗೆ ಸ್ವತಂತ್ರ ತೀರ್ಮಾನ ತೆಗೆದುಕೊಳ್ಳಲಿದ್ದೀರಿ. ಇನ್ನು ಮುಂದಿನ ಈ 12 ತಿಂಗಳುಗಳ ಕಾಲ ನೀವು ಯಾರದ್ದೇ ಭಾವನಾತ್ಮಕ ಬ್ಲ್ಯಾಕ್ಮೇಲ್ಗೆ ಒಳಗಾಗುವುದಿಲ್ಲ. ನಿಮ್ಮ ಜನ್ಮ ಜಾತಕದಲ್ಲಿ 6ನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿ ಉಚ್ಚಸ್ಥಾನ ಅಲಂಕರಿಸಿದಾಗ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಒಂದು ಅಭೂತಪೂರ್ವ ಕ್ರಾಂತಿ ಸಂಭವಿಸುತ್ತೆ. ಕಳೆದ 1.5 ವರ್ಷಗಳಿಂದ ಸಮಾಜದಲ್ಲಿ ನಿಮ್ಮ ಬಗ್ಗೆ ಹರಡಿದ್ದ ಅಪಪ್ರಚಾರಗಳು, ತಪ್ಪು ಗ್ರಹಿಕೆಗಳು ಮತ್ತು ನಿಂದನೆಗಳು ನಿಮ್ಮನ್ನು ತೀವ್ರವಾಗಿ ಕಾಡಿದ್ದವು. ನನ್ನ ಬಗ್ಗೆ ಸಮಾಜ ಏನು ಅಂದುಕೊಳ್ಳುತ್ತೋ ಎಂಬ ನಿರಂತರ ಭಯ ಮತ್ತು ಆತಂಕವೇ ನಿಮ್ಮನ್ನು ಖಿನ್ನತೆಯ ರೂಪಕ್ಕೆ ತಳ್ಳಿತು. ಆದರೆ ಈಗ ನಿಮ್ಮ ಚಿಂತನಾ ಲಹರಿ ಸಂಪೂರ್ಣವಾಗಿ ಬದಲಾಗಲಿದೆ. ಜಗತ್ತು ಕೇವಲ ಯಶಸ್ಸು ಮತ್ತು ಹಣ ಇರುವವರನ್ನು ಮಾತ್ರ ಗುರುತಿಸುತ್ತೆ. ಈ ನಿಷ್ಪ್ರಯೋಜಕರ ಬಗ್ಗೆ ಯಾರೂ ಮಾತನಾಡುವುದಿಲ್ಲ ಎಂಬ ಪರಮ ಸತ್ಯ ನಿಮಗೆ ಅರ್ಥವಾಗಲಿದೆ. ಈ ವೈರಾಗ್ಯದ ಅರಿವು ಮೂಡುತ್ತಿದ್ದಂತೆ ನೀವು ಇತರರ ಮಾತುಗಳಿಗೆ ಕಿವಿಗೊಡುವುದನ್ನು ನಿಲ್ಲಿಸಿ ನಿಮ್ಮ ವೃತ್ತಿಜೀವನ, ಉದ್ಯೋಗ ಮತ್ತು ಆರ್ಥಿಕ ಸಬಲೀಕರಣದ ಕಡೆಗೆ ನಿಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಲಿದ್ದೀರಿ. ನಿಮ್ಮ ಈ ಒಂದು ನಿಶ್ಚಲ ನಿರ್ಧಾರವೇ ಸಮಾಜದಲ್ಲಿ ನಿಮ್ಮ ಗೌರವವನ್ನು 10ರಷ್ಟು ಹೆಚ್ಚಿಸಲಿದೆ. 6ನೇ ಮನೆಯಿಂದ ಗುರುಗ್ರಹವು ನಿಮ್ಮ 12ನೇ ಮನೆಯಾದ ಈ ದ್ವಾದಶ ಭಾವದ ಮೇಲೆ ತನ್ನ ನೀಚ ದೃಷ್ಟಿಯನ್ನು ಬೀರಲಿದ್ದರೂ ಇದು ವಿಪರೀತ ರಾಜಯೋಗದ ನಿಯಮದಂತೆ ಅತ್ಯಂತ ಅದ್ಭುತವಾದ ಧನಾತ್ಮಕ ಫಲಿತಾಂಶಗಳನ್ನು ನೀಡಲಿದೆ. ಇಷ್ಟು ದಿನ ನಿಮ್ಮ ಕಣ್ಣಿಗೆ ಕಾಣದಂತೆ ನಡೆದ ಆರ್ಥಿಕ ವಂಚನೆಗಳೇ ಆಗಿರಬಹುದು, ಹಗರಣಗಳು ಅಥವಾ ಆನ್ಲೈನ್ ವಂಚನೆಗಳಿಂದ ನೀವು ಸಂಪೂರ್ಣವಾಗಿ ಹೊರಬರಲಿದ್ದೀರಿ. ವಿದೇಶದಲ್ಲಿ ನೆಲೆಸಲು ಬಯಸುವ ಕುಂಭರಾಶಿಯವರಿಗೆ ಅಥವಾ ಅಲ್ಲಿ ಈಗಾಗಲೇ ಉದ್ಯೋಗ ಮಾಡುತ್ತಿರುವವರಿಗೆ ಈ ಪೌರತ್ವ ಮತ್ತು ಶಾಶ್ವತ ನಿವಾಸದ ಹಕ್ಕುಗಳು ಸುಲಭವಾಗಿ ಸಿಗುತ್ತೆ. ಈ ವೀಸಾ ಮತ್ತು ಪಾಸ್ಪೋರ್ಟ್ ಪ್ರಕ್ರಿಯೆಗಳಲ್ಲಿ ಇದ್ದ ಎಲ್ಲ ರೀತಿಯ ಕಾನೂನು ತೊಂದರೆಗಳು ಗಾಳಿಯಲ್ಲಿ ಕರ್ಪೂರದಂತೆ ಕರಗಿ ಹೋಗುತ್ತೆ. ಷಷ್ಠಮ ಭಾವದ ಉಚ್ಚಗುರು ಮತ್ತು ದ್ವಿತೀಯ ಭಾವದ ವಿಶ್ಲೇಷಣೆಯ ಷೇರು ಮಾರುಕಟ್ಟೆ, ಲಾಟರಿ, ಈ ಮ್ಯೂಚುವಲ್ ಫಂಡ್ಸ್ ಅಥವಾ ದೀರ್ಘಕಾಲದ ಹೂಡಿಕೆಗಳಲ್ಲಿ ಇಷ್ಟು ದಿನ ಅನುಭವಿಸಿದ ಈ ನಷ್ಟವನ್ನು ಭರ್ತಿ ಮಾಡಿಕೊಡಲಿದೆ. ನಿರೀಕ್ಷಿಸಿದ ಮೂಲಗಳಿಂದ ಈ ಡಬ್ಬ ಬಡಿಸಿ ಹಣ ಹರಿದು ಬರುತ್ತೆ. ಈ ಕಳೆದ 1.5 ವರ್ಷಗಳಿಂದ ನಿಮ್ಮ ಇಡೀ ಆರ್ಥಿಕ ಸ್ಥಿತಿಯೇ ಹದಗೆಟ್ಟು ಹೋಗಿತ್ತಲ್ವಾ? ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆ ನಿಲ್ಲಲಿಲ್ಲವೋ ಅವರಿಗೆ ನಿಮ್ಮ ಯಶಸ್ಸಿನ ಮೂಲಕವೇ ಉತ್ತರ ನೀಡುವ ಕಾಲ ಇದಾಗಿದೆ. ಈ ಬದಲಾವಣೆಯು ನಿಮ್ಮನ್ನು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಅತ್ಯಂತ ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸಲಿದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ 11ನೇ ಮನೆಯಾದ ಲಾಭಸ್ಥಾನದ ಅಧಿಪತಿಯು 6ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ಇನ್ನು ಮುಂದೆ ನಿಮಗೆ ಕೇವಲ ಒಂದೇ ಮೂಲದಿಂದ ಆದಾಯ ಬರುವುದಿಲ್ಲ. ಮೊದಲಿಗೆ 3 ರಿಂದ 4 ವಿಭಿನ್ನ ಮಾರ್ಗಗಳಿಂದ ನಿಯಮಿತವಾಗಿ ಧನಾಗಮನವಾಗಲಿದೆ. ನೀವು ಮಾಡುತ್ತಿರುವ ಮುಖ್ಯ ಉದ್ಯೋಗದ ಜೊತೆಗೆ ಹೊಸ ಉಪವ್ಯವಹಾರಗಳು ಅಥವಾ ಹೂಡಿಕೆಗಳು ಕೈ ಹಿಡಿಯಲಿವೆ. ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ಯಾರೆಲ್ಲ ಈ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ರೋ ಅವರಿಗೆ ಈ ಕಾಲಘಟ್ಟವು ಅತ್ಯಂತ ಲಾಭದಾಯಕವಾಗಿ ಇರಲಿದೆ.
ಹಣಕಾಸು ಮತ್ತು ಈ ಒಂದು ಬ್ಯಾಂಕಿಂಗ್ ಆರ್ಥಿಕ ಸಲಹೆಗಾರರು, ಬ್ಯಾಂಕ್ ಉದ್ಯೋಗಿಗಳು ಮತ್ತು ಈ ಲೆಕ್ಕ ಪರಿಶೋಧಕರು, ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಅಂದರೆ ದಿವ್ಯಜ್ಞಾನ ಬೋಧಕರು, ಯೋಗ ತರಬೇತುದಾರರು ಮತ್ತು ಈ ಪೂಜಾ ಈ ಒಂದು ಕೈ ಕಾರ್ಯಗಳನ್ನು ಮಾಡುವವರು, ಆಭರಣ ಮತ್ತು ರತ್ನ ಉದ್ಯಮ ಅಂದರೆ ಚಿನ್ನ ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳ ವ್ಯಾಪಾರಸ್ಥರು, ಈ ರಾಸಾಯನಿಕ ಕೈಗಾರಿಕೆಗಳು, ವೈದ್ಯರು ಮತ್ತು ಪ್ರಯೋಗಾಲಯದ ಒಂದು ತಜ್ಞರು, ವಕೀಲರು, ನ್ಯಾಯಾಧೀಶರು ಮತ್ತು ಎಲ್ಲ ತಂತ್ರಜ್ಞಾನ ವಿಭಾಗದ ಇಂಜಿನಿಯರ್ಗಳು, ಈ ಭೂಮಿ ಖರೀದಿ ಮಾರಾಟ, ರಿಯಲ್ ಎಸ್ಟೇಟು ಏಜೆಂಟರು ಮತ್ತು ಆಧುನಿಕ ಕೃಷಿಕರು, ಈ ಪ್ರೊಫೆಸರ್ಗಳು, ಉಪನ್ಯಾಸಕರು ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತನಾಡುವ ಈ ಒಂದು ವಾಗ್ಮಿಗಳು, ಈ ಎಲ್ಲ ಕ್ಷೇತ್ರಗಳ ಜನರಿಗೆ ವಿರೋಧಿಗಳು ಎಷ್ಟೇ ಅಡೆತಡೆಗಳನ್ನು ಸೃಷ್ಟಿಸಿದರೂ ಅಂತಿಮವಾಗಿ ಈ ವಿಜಯಲಕ್ಷ್ಮಿ ನಿಮ್ಮನ್ನೇ ವರಿಸಲಿದ್ದಾಳೆ. ಗುರುಗ್ರಹದ ಈ ಒಂದು ಉಚ್ಚ ಗೋಚಾರ ಬಲವು ನಿಮ್ಮ ಬದುಕಿನಲ್ಲಿ ಈ ಹಿಂದೆ ಎಂದೂ ಕಾಣದ ಕೆಲವು ವಿಸ್ಮಯಕಾರಿ ಮತ್ತು ಆಕಸ್ಮಿಕ ಯೋಗಗಳನ್ನು ಹೊತ್ತು ತರಲಿದೆ. ನಿಮ್ಮ ಜನ್ಮ ಜಾತಕದಲ್ಲಿ ಗುರುವಿನ ಸ್ಥಾನವು ಬಲಗೊಳ್ಳುತ್ತಿದ್ದಂತೆ ನಿಮ್ಮ ಹಳೆಯ ಅಥವಾ ಮುರಿದು ಹೋಗಿದ್ದ ಪ್ರೇಮ ಸಂಬಂಧಗಳು ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ದಿಢೀರನೆ ನಿಮ್ಮ ಬದುಕಿಗೆ ಮರಳಿ ಬರುವ ಸಾಧ್ಯತೆಗಳು ದಟ್ಟವಾಗಿವೆ. ಹಳೆಯ ಕಹಿ ನೆನಪುಗಳನ್ನು ಮರೆತು ನಿಮ್ಮ ಸಂಗಾತಿಯು ತಾವಾಗಿಯೇ ಬಂದು ಕ್ಷಮೆಯಾಚಿಸಿ ನಿಮ್ಮೊಂದಿಗೆ ಹೊಸ ಜೀವನವನ್ನು ಆರಂಭಿಸಲು ಇಚ್ಛಿಸಬಹುದು. ಇನ್ನು ವಿವಾಹಿತರ ಜೀವನದಲ್ಲಿ ದೀರ್ಘಕಾಲದಿಂದ ಇದ್ದ ಭೇದ ಭಾವಗಳು, ಪರಸ್ಪರ ಅನುಮಾನಗಳು ಮತ್ತು ಕೌಟುಂಬಿಕ ಕಲಹಗಳು ಬಗೆಹರಿದು ದಾಂಪತ್ಯದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಅಹಂಕಾರದ ಹೋರಾಟಗಳು ಈ ಕಾಲಘಟ್ಟದಲ್ಲಿ ಸಂಪೂರ್ಣವಾಗಿ ತಣ್ಣಗಾಗಲಿದೆ. ಈ ಉಚ್ಚ ಗುರುವಿನ ವಿಪರೀತ ರಾಜಯೋಗದ ಸಂಪೂರ್ಣ ಶುಭ ಫಲಗಳನ್ನು ನಿಮ್ಮದಾಗಿಸಿಕೊಳ್ಳಲು ಮತ್ತು ಶನಿ ಮಹಾತ್ಮನ ಈ ಒಂದು ಪ್ರಭಾವವನ್ನು ತಗ್ಗಿಸಲು ಕೆಲವು ಸರಳ ಹಾಗೂ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ಕಡ್ಡಾಯವಾಗಿ ನೀವು ಪಾಲಿಸಲೇಬೇಕು. ಶಿವಾರಾಧನೆ ಪ್ರತಿದಿನ ಅಥವಾ ಪ್ರತಿ ಸೋಮವಾರದಂದು ನಿಯಮಿತವಾಗಿ ಶಿವಚಾಲೀಸ ಪಾಠವನ್ನು ಪಠಣ ಮಾಡುವುದು ನಿಮ್ಮ ಆತ್ಮಬಲವನ್ನು ಇದು ಹೆಚ್ಚಿಸುತ್ತೆ ಮತ್ತು ಮಾನಸಿಕ ಖಿನ್ನತೆಯನ್ನು ದೂರ ಮಾಡುತ್ತೆ. ಪ್ರತಿ ಗುರುವಾರದ ದಿನದಂದು ಹಸುವಿಗೆ ನಿಮ್ಮ ಕೈಯಾರೆ ಬೆಲ್ಲವನ್ನು ತಿನ್ನಿಸುವುದರಿಂದ ಜಾತಕದಲ್ಲಿ ಗುರುವಿನ ಅನುಗ್ರಹವು ವೃದ್ಧಿಯಾಗುತ್ತೆ. ಶನಿವಾರದ ದಿನಗಳಂದು ಸಂಪೂರ್ಣವಾಗಿ ಈ ಮಾಂಸಾಹಾರ ಮತ್ತು ಮದ್ಯಪಾನವನ್ನು ತ್ಯಜಿಸಬೇಕು. ಇದರೊಂದಿಗೆ ಶನಿವಾರದ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯ ಅಡೆತಡೆಗಳು ನಿವಾರಣೆಯಾಗುತ್ತೆ. ಒಂದು ಅತ್ಯಂತ ರಹಸ್ಯ ಮತ್ತು ಕಟ್ಟುನಿಟ್ಟಾದ ಎಚ್ಚರಿಕೆ: ಈ ಮುಂಬರುವ 12 ತಿಂಗಳುಗಳ ಕಾಲ ನೀವು ಯಾರನ್ನು ನಂಬಿ ಆರ್ಥಿಕವಾಗಿ ಸಹಾಯ ಮಾಡಲು ಹೋಗಬೇಡಿ. ಈ ಜಾಮೀನು ಇರುವುದು ಅಥವಾ ಸಾಲ ನೀಡುವುದು ಮಾಡಬೇಡಿ. ನಿಮ್ಮ ಅತಿಯಾದ ಉದಾರತೆಯೇ ನಿಮಗೆ ಶತ್ರುವಾಗಿ ಬದಲಾಗಬಹುದು. ಆದ್ದರಿಂದ ನಿಮ್ಮ ಹಣದ ಮೇಲೆ ಕೇವಲ ನಿಮ್ಮ ನಿಯಂತ್ರಣ ಮಾತ್ರ ಇರಲಿ. ನಿಮ್ಮ ಕೆಟ್ಟ ದಿನಗಳು ಮುಗೀತು. ಜೂನ್ 2ರಿಂದ ಅಕ್ಟೋಬರ್ 21 ಕುಂಭರಾಶಿಗೆ ಭೀಕರ ರಾಜಯೋಗ. ಇನ್ಮೇಲೆ ನಿಮ್ಮದೇ ಆಟ ಶುರು. ನೋಡಿದ್ರಲ್ಲ ಏನೆಲ್ಲ ಈ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಅಂತ. ಆದಷ್ಟು ನೀವು ಜೀವನದಲ್ಲಿ ಈ ಸರಳವಾದ ವಿಧಿವಿಧಾನಗಳನ್ನು ಪಾಲಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಧನಲಾಭ ಕುಡಿ ಬರುತ್ತೆ. ಎಲ್ಲ ವಿಷಯದಲ್ಲೂ ಏಳಿಗೆ, ಮಕ್ಕಳ ವಿದ್ಯಾಭ್ಯಾಸನೇ ಆಗಿರ್ಬೋದು, ಈ ವ್ಯಾಪಾರ ವಹಿವಾಟು, ಆರೋಗ್ಯದ ಒಂದು ಚೇತರಿಕೆ, ಎಲ್ಲ ವಿಷಯದಲ್ಲೂ ನಿಮಗೆ ಈ ಜೂನ್ ತಿಂಗಳಿಂದ ತುಂಬ ಅಮೃತ ಸಿದ್ಧಿ ಯೋಗ ಕೂಡಿ ಬರ್ತಾ ಇದೆ. ಧನ್ಯವಾದಗಳು.